ಡೀಟೇಲ್ಸ್ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಯಾಕಂದ್ರೆ ಸರ್ ಆ ಪ್ರಕರಣದಲ್ಲಿ ಪೊಲೀಸರ ಮೇಲೇನೂ ಕೂಡ ಅಲ್ಲಾಗಿತ್ತು, ಅಧಿಕಾರಿಗಳು ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿರೋದು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. SIR ವಿಚಾರದಲ್ಲಿ ಕೋರ್ಟ್ಗೆ ಹೋಗ್ಬೇಕು ಅನ್ನೋದು ಏನೋ ಚರ್ಚೆ ಆಯ್ತು ಸರ್? ಕೋರ್ಟಿಗಲ್ಲ, ನಮ್ಮ ಶಾಸಕರು ಕ್ಷೇತ್ರಗಳಲ್ಲಿ ಅದನ್ನೆಲ್ಲ ಏನು ಅವರು ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಹೊರಟಿದ್ದಾರೆ, ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ SIR ಮಾಡೋದಕ್ಕೆ ನೀವು ಕೂಡ ಭಾಗಿಯಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದೆಲ್ಲ ಸಚಿವರು, ಜಿಲ್ಲಾ ಸಚಿವರುಗಳು ಕೂಡ ಅವರವ್ರ ಜಿಲ್ಲೆಯಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ. ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿದ್ರೆ ಜನರ ಹೊರೆ ಕಡಿಮೆ ಆಗಬಹುದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಸರ್. ಹೌದು, ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ನಾವು ಕಮ್ಮಿ ಮಾಡೋದು, ಸಬ್ಸಿಡಿ ಮಾಡೋದು. ಎಲ್ಲಿಗೆ ಇದು ಸಾಧ್ಯ ಇದೆ? ಅವರಿಗೆ ಜನಪರವಾದಂಥ ಚಿಂತನೆಗಳಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಅವರೇ ಅಬ್ಸರ್ವ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅದು ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಮೇಲೆ ಈಗಲೇ ಅನೇಕ ಯೋಜನೆಗಳಲ್ಲಿ ಅದು ಮನ್ರೇಗಾ ಇರ್ಬೋದು, JJM ಇರ್ಬೋದು, ಅಥವಾ ನಮಗೆ ಬರ್ತಕ್ಕಂಥ ಟ್ಯಾಕ್ಸು ಡೆವಲ್ಯೂಷನ್ನಲ್ಲಿ ನಮಗೆ ಕೊಡುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಡದೇ ಇರ್ಬೋದು. ಇದೆಲ್ಲ ಮೊದಲೇ ನಮ್ಮ ಮೇಲೆ ಹೊರೆ ಇದೆ. ಅದ್ರ ಜೊತೆಗೆ ಮತ್ತೆ ನೀವು ಪೆಟ್ರೋಲ್ ಡೀಸೆಲ್ ಇದನ್ನು ನೀವು ಮಾಡಿ ಅಂತ ಹೇಳೋಕ್ಕಾಗುತ್ತೆ ಅವ್ರಿಗೆ? ಅವರು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ಕೇಂದ್ರದಲ್ಲಿ ಮಾಡಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಬೇಕು. ಇದೆಲ್ಲ ಎಷ್ಟು ಸಾರಿ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಅವಾಗ ಏನು ಬೆಲೆ ಇತ್ತು, ಈಗ ಏನು ಬೆಲೆ ಇದೆ, ಇಂಟರ್ನ್ಯಾಷನಲಿ ಬ್ಯಾರೆಲ್ಲಿಗೆ ಬೆಲೆ ಏನಾಗ್ತಾ ಇತ್ತು. ಈಗ ಹೌದು ನಿಜ, ಯುದ್ಧ ಆಗಿದೆ, ಯುದ್ಧ ನಡೀತಾ ಇದೆ ಅಂತ ಹೇಳಿ ಅದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಅದು ಮಾಡಬೇಕು.